ಪ್ರಯೋಗಕ್ಕೆ ಒಡ್ಕೊಂಡು ಹೋಗುವಂತೆ ನಾನು ಮೂಲಕ ಯಕ್ಷಗಾನ ಪ್ರಯೋಗ ಮತ್ತು ಪರಿಷ್ಕರಣೆಯನ್ನು ಕೊಟ್ಟು ನಾನು ಸ್ವಲ್ಪ ಅಧ್ಯಯನ ಮಾಡಿ ತುಂಬ ಅಧ್ಯಯನ ಇಲ್ಲ ಸಂಶೋಧನೆಯಿಂದ ನನಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಅಧ್ಯಯನ ಮಾಡಿಕೊಂಡು ಅಷ್ಟು ಮಾತ್ರ ಓದ್ಕೊಂಡ್ರು ನಾನು ನನ್ನ ಓದಿನ ಏನಿದೆ ಮತ್ತು ನನ್ನ ಮಾತುಗಳನ್ನು ಆಡಲಿಕ್ಕೆ ಇಷ್ಟಪಡ್ತೀನಿ. ಮೂಡಲ್ಪಾಯ ಯಕ್ಷಗಾನ ಪಾತ್ರಗಳ ವೈಶಿಷ್ಟ್ಯವನ್ನು ಕುರಿತು ಮಾತಾಡ್ತಾನೆ. ಬಯಲಾಟ ಇಡೀ ಕರ್ನಾಟಕದಾದ್ಯಂತ ಕೆಲವು ಜಿಲ್ಲೆಗಳಲ್ಲಿ ನಡೆಯುತ್ತದೆ. ಬಯಲಾಟ, ದೊಡ್ಡಾಟ, ಅಡ್ಡದ ಕರೆಯಲ್ಪಡುವಂತಹ ಈ ಮೂಡಲ್ಪಾಯ ವಿದ್ವಾಂಸರು ದಿನ ಮೂಡಲ್ಪಾಯ, ಅಧ್ಯಯನ ದೃಷ್ಟಿಯಿಂದ ಮೂಡಲ್ಪಾಯ ಮತ್ತು ಪಡಲ್ಪಾಯ ಅಂತ ಹೇಳಿದ್ರೆ ಅದು ಆನಂತರದ ಚರ್ಚೆಗೆ ಒಳಪಡುವಂತಹ ವಿಚಾರ. ಇನ್ನೂ ಚರ್ಚೆಗೆ ಅನೇಕ ಭಾಗಗಳಲ್ಲಿ ತಮ್ಮದೇ ಆದ ಪ್ರಾದೇಶಿಕ ಹೆಸರುಗಳನ್ನು ಇಟ್ಕೊಂಡು ಬೇಡ ಅಂತ ಹೇಳ್ತಾರೆ, ಬಯಲಾಟ ಅಂತ ಹೇಳ್ತಾರೆ, ದೊಡ್ಡಾಟ ಅಂತ ಹೇಳ್ತಾರೆ. ಪ್ರಾದೇಶಿಕವಾಗಿ ಶುಕ್ರವಾರದ ಪೂಜೆಯ ವೇಳೆಗೆ ಸಕ್ಕರೆ ತುಪ್ಪ ಕಾಲುವೆ ಹರಿಸಿ, ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳಾಡಗಿರಿ ರಂಗನ ಚೊಕ್ಕಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಇವತ್ತು ಮೂಡಲ್ಪಾಯ ಉತ್ಸವವನ್ನು ಹೇಳಿಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಇಲ್ಲಿವರೆಗೆ ನಾನು ಬಂದು 1 ವರ್ಷ ಚಿಲ್ಲರೆ ಆಯ್ತು. ಈ ಮೂಡಲ್ಪಾಯದವರು ಯಾವ ಒಂದು ಅಪ್ಲಿಕೇಶನ್ ಆಗಲಿ ನಮ್ಮ ಪ್ರೋಗ್ರಾಮ್ ಮಾಡಿ ಅಂತ ಒಂದು ಆಕ್ಟಿವಿಟೀಸ್ ನಮ್ಮಲ್ಲಿ ಇಲ್ಲ. ಅದರಿಂದ ಹಾಗೆ ಮೂಡಲ್ಪಾಯದ ನಶಿಸಿ ಹೋಗಬಾರ್ದು, ಅದಕ್ಕೂ ಕೂಡ ಅಕಾಡೆಮಿಯವರು ಪ್ರೋತ್ಸಾಹ ಕೊಡಬೇಕಂತ ಉದ್ದೇಶದಿಂದ ಅಕಾಡೆಮಿ ಮುಖಾಂತರ ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ನಮಗೆ ಮುಂದೆ ಕೂಡ ಅದೇ ಆ ಕಾರ್ಯಕ್ರಮ ಮಾಡಬೇಕು. ಅದರಲ್ಲಿರುವ ಮೂಡಲ್ಪಾಯ ತುಂಬ ಆ ಕತೆ ಮತ್ತು ಪೌರಾಣಿಕ ಕಥೆಗಳನ್ನು ಉಳಿಬೇಕು ಮತ್ತು ಕಷ್ಟದಲ್ಲಿ ಆ ಟೈಮಲ್ಲಿ ಬೇಸಾಯಗಾರರು ಮಾಡಿದ ಇದು ಒಂದು ಯಕ್ಷಗಾನ ಮೂಡಲ್ಪಾಯ ಮಾಡಿದ್ದಾರೆ. ಅದು ಉಳಿಸುವ ಒಂದು ಪ್ರಯತ್ನ ಮಕ್ಕಳಿಂದ ಆಗಬೇಕು, ಯುವಕರಿಂದ ಆಗಬೇಕು. ಅದನ್ನು ಮುಂದೆ ಬರಬೇಕನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ನಮ್ಮಲ್ಲಿ ಏನಂದರೆ ಕರಾವಳಿಯಲ್ಲಿ ಏನಂತ ಹೇಳಿದ್ರೆ, ನಾವು ಯಕ್ಷಗಾನ ಶಾಲೆಗೆ ಹೋಗಿಕೊಂಡು ಇಲ್ಲಿ ನಮ್ಮ ಶಾಸಕರು ಶಾಲೆಗಳಲ್ಲಿ ಯಕ್ಷಗಾನ ಕಲಿಸಲಿಕ್ಕೆ ಪ್ರೋತ್ಸಾಹ ಕೊಟ್ಟು ಕಲಿತಾ ಇದ್ದಾರೆ. ಸಾಧಾರಣ 90 ಶಾಲೆಯಲ್ಲಿ ಯಕ್ಷಗಾನ ನಮ್ಮ ಉಡುಪಿ ಜಿಲ್ಲೆಯಾದ್ಯಂತ ಕಲಿಸಿ ಅದನ್ನು 3000 ವಿದ್ಯಾರ್ಥಿಗಳಿಗೆ ಯಕ್ಷಗಾನವನ್ನು ಕಲಿಸಿ ಅದನ್ನು 90 ಪ್ರದರ್ಶನ ಮಾಡಿದ್ದಾರೆ ಅಂತ. ಹಾಗೆ ಅದರಿಂದ ಅಲ್ಲಿಂದ ಯಕ್ಷಗಾನ ವಿದ್ಯಾರ್ಥಿಗಳಿಂದ ಬರ್ತದೆ, ನಮ್ಮ ಯುವಕರಿಂದ ಪ್ರಾರಂಭ ಮಾಡಿದ್ದಾರೆ ಮತ್ತು ವಿದ್ವಾಂಸರಿದ್ದಾರೆ, ಡಾಕ್ಟರ್ ಇದ್ದಾರೆ. ಎಲ್ಲರೂ ಯಕ್ಷಗಾನಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಟ್ಟು ಅವರೇ ವೇಷ ಹಾಕೊಂಡಿರ್ತಾರೆ. ನಾನು 40 ವರ್ಷದ ನಂತರ ನಾನು 400 ವೇಷ ಹಾಕಿದ್ದೇನೆ. ಬೇರೆ ಬೇರೆ ಕಾರ್ಯಕ್ರಮದ ಪಾತ್ರಗಳನ್ನು ಮಾಡಿದ್ದೇನೆ. ಅದು ನಮಗೆ ಅಲ್ಲಿ ನಮ್ಮ ಕಲೆ, ಆ ಮಣ್ಣಿನ ಗುಣ ಏನೋ ಗೊತ್ತಿಲ್ಲ, ಆ ಒಂದು ಇದನ್ನ ನಮಗೆ ಆ ಒಂದು ಆಸಕ್ತಿ ಬಂತು. ಅದೇ ರೀತಿ ಇಲ್ಲಿ ಕೂಡ ಮೂಡಲ್ಪಾಯದಲ್ಲಿ ಅಂತ ಆಸಕ್ತಿ ವಿದ್ಯಾರ್ಥಿಗಳಿಂದ ಬರಬೇಕು, ಯುವಕರಿಂದ ಬರಬೇಕು, ಯಕ್ಷಗಾನ ಉಳಿಬೇಕು ಅನ್ನೋ ಉದ್ದೇಶದಿಂದ, ಆ ಕಲೆ ಪರಂಪರೆ ನಶಿಸಿ ಹೋಗಬಾರದು ಉದ್ದೇಶದಿಂದ ನಾವು ಇವತ್ತಿನ ಪ್ರೋಗ್ರಾಮ್ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ನಿಮ್ಮ ಸಹಕಾರ ಅಷ್ಟೇ ನೀವು ಕೊಡಿ. ಮೂಡಲ್ಪಾಯಗೆ ನಮ್ಮ ಪ್ರೋತ್ಸಾಹ ಇದೆ, ನೀವು ನಮ್ಮೊಟ್ಟಿಗೆ ಬನ್ನಿ, ನಿಮಗೆ ನಮ್ಮ ಸಹಕಾರ ಕೊಡ್ತೇವೆ ಅಂತ ಹೇಳಿ ನನ್ನ 2 ಮಾತು ಇರ್ತೇನೆ. ಸರ್, ನಾನು ಹನುಮಂತ ಮಾಡಿದ್ದೇನೆ, ಸುಗ್ರೀವ ಮಾಡಿದ್ದೇನೆ, ಮತ್ತೆ ಭೀಮ ಮಾಡಿದ್ದೇನೆ, ಬಲರಾಮ ಮಾಡಿದ್ದೇನೆ, ಮತ್ತೆ ಪರಶುರಾಮ ಮಾಡಿದ್ದೇನೆ, ಭೀಷ್ಮ ಮಾಡಿದ್ದೇನೆ, ಕೃಷ್ಣ ಮಾಡಿದ್ದೇನೆ. ತುಂಬ ಪಾತ್ರ, ಕೃಷ್ಣ ಪಾತ್ರ ಅದು ನನಗೆ ಗೊತ್ತು. ತುಂಬ ಪಾತ್ರ ನನಗೆ ಕೃಷ್ಣ ಪಾತ್ರ ಕೊಟ್ಟೆ. ಹಾಗೆ 10 ದೊಡ್ಡ ಪಾತ್ರಗಳನ್ನು ನನಗೆ ಕೊಟ್ಟಿದ್ದಾರೆ, ನಾನು ಮಾಡಿದ್ದೇನೆ. ಇವತ್ತು ಕಾರ್ಯಕ್ರಮಕ್ಕೆ ಚಿಕ್ಕಣ್ಣ ಬಂದಿದ್ದಾರೆ ಮತ್ತು ನಮ್ಮ ಅಕಾಡೆಮಿಯ ಡೈರೆಕ್ಟರ್ ಗಾಯತ್ರಿ ಅವರು ಬಂದಿದ್ದಾರೆ ಮತ್ತು ಶ್ರೀನಿವಾಸರು ಬಂದಿದ್ದಾರೆ, ವಿದ್ವಾಂಸರು ಶ್ರೀನಿವಾಸರು ಬಂದಿದ್ದಾರೆ ಮತ್ತು ಕಲ್ಮನಿ ಇವರ ಹೆಸರು ಕಲ್ಮನಿ ಅವರು ಬಂದಿದ್ದಾರೆ ಅಂತ ವಿದ್ವಾಂಸರು ಅಂತ ದೊಡ್ಡ ವ್ಯಕ್ತಿಗಳು ಬೆಳಿಗ್ಗೆ ಬಂದಿದ್ದಾರೆ. ಮುಂದಿನ ಪೀಳಿಗೆ ನಾನು ಹೇಳಿದಿಷ್ಟೇ, ಮಕ್ಕಳಿಂದ ಹಿಡಿದು ಯುವಕರಿಂದ ಹಿಡಿದು ಕಲೆ ಉಳಿಸುವ ಪ್ರಯತ್ನ ನೀವು ಮಾಡಿ. ಮೂಡಲ್ಪಾಯ ಉಳಿಬೇಕು, ಅದು ನಶಿಸಿ ಹೋಗಬಾರ್ದು. ಈಗಿನ ತಲೆಮಾರಿಗೆ ಅಲ್ಲ, ಮುಂದಿನ ತಲೆಮಾರಿಗೂ ಆ ಕಲೆ ಉಳಿಬೇಕೆಂಬ ಉದ್ದೇಶದಿಂದ ನಾನು ಅವರ ಕಳಕಳಿಯಿಂದ ವಿನಂತಿಸಿಕೊಳ್ಳೋದು. ಸರ್ಕಾರ ನಾವು ಎಷ್ಟು ಸಾಧ್ಯ ಉಂಟು. ನಮ್ಮ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ನಮಗೆ ತುಂಬ ಪ್ರೋತ್ಸಾಹ ಕೊಟ್ಟು ಕಲೆಯನ್ನು ಎಷ್ಟು ಸಾಧ್ಯವೋ ಅಷ್ಟು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದನ್ನು ನಾವು ಜನರಿಗೆ ಮುಟ್ಟುವಾಗಿ ನಾವು ಮಾಡ್ತಾ ಇದ್ದೇವೆ. ಇನ್ನೇನು ನಾವು ಮಸ್ತು ಪ್ರೋತ್ಸಾಹ ಕೊಡ್ತೇವೆ. ಅವ್ರು ನಮ್ಮಲ್ಲಿ ಬರಬೇಕಲ್ಲ, ನಾವು ಮಾಡ್ತೇವೆ ನೋಡ್ತೇವೆ. ಅವ್ರು ನಮ್ಮ ಹತ್ರ ಬಂದರೆ ನಾವು ಒಳ್ಳೆ ಪ್ರೋತ್ಸಾಹ ಕೊಡ್ತೇವೆ. ನಾನು ತಲ್ಲೂರು ಶಿವರಾಮ್ ಶೆಟ್ಟಿ, ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷ.